ಎಲ್ಲರಿಗೂ ಹರ್ಷಿತಾ ಅಡುಗೆ ಮನೆಗೆ ಸುಸ್ವಾಗತ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನಿವತ್ತು ಸಿಂಪಲ್ಲಾಗಿ ಎಲೆಕೋಸು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ ಒಂದು ಎಲೆಕೋಸನ್ನ ತೆಗೆದು ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಗ್ಗರಣೆ ಮಾಡೋದಕ್ಕೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿನ ತಗೊಂಡಿದ್ದೀನಿ. ನಾನು ಇದ್ರ ಜೊತೆ ಸ್ವಲ್ಪ ತೆಂಗಿನ ತುರಿನೂ ತಗೊಂಡಿದ್ದೀನಿ. ನಾನಿವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಾಸಿವೆ ಸಿಡಿದ ನಂತರ ನಾನಿಲ್ಲಿ ಜೀರಿಗೆ ಹಾಕೋತಾ ಇದ್ದೀನಿ. ನಂತರ ನಾನಿಲ್ಲಿ 1 ಸ್ಪೂನ್ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ಇವಾಗ ನಾನು ಹಚ್ಚಿಟ್ಕೊಂಡಿರೋ ಎಲೆಕೋಸನ್ನ ಹಾಕೋತಾ ಇದ್ದೀನಿ. ನಾನಿಲ್ಲಿ ಎಲೆಕೋಸು ಪಲ್ಯ ಮಾಡೋದಕ್ಕೆ ಯಾವುದೇ ಥರ ನೀರನ್ನ ಹಾಕೋತಾ ಇಲ್ಲ, ಹಾಗೆ ಫ್ರೈ ಮಾಡಿಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋಕ್ಕೆ ಜಾಸ್ತಿ ಸಮಯ ತಗೊಳ್ಳಲ್ಲ, ಕಡಿಮೆ ಟೈಮಲ್ಲೇ ನಾವು ಮಾಡ್ಕೋಬೋದು. ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ಈ ಉಪ್ಪು ಮತ್ತು ಅರಿಶಿನ ಎಲೆಕೋಸು ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಕ್ಕೆ ಬಿಡ್ತಾಯಿದ್ದೀನಿ. ಒಂದು 10 ನಿಮಿಷ ಆದಮೇಲೆ ಈ ಥರ ಆಗಿದೆ. ಇನ್ನು ಇದು ಬೇಯಬೇಕು. ಇವಾಗ ಚೆನ್ನಾಗಿ ತಿರುವಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತಾಯಿದ್ದೀನಿ. ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಇದು ಜಾಸ್ತಿ ಸೀಯಬಾರ್ದು. ಸೀರದೇ ಇರೋ ಥರ ನಾವು ತಿರ್ಕೊಂಡು ನೋಡ್ಕೊಬೇಕು. ನೋಡಿ ಸಾಫ್ಟ್ ಆಗ್ತಾಯಿದೆ. ನಾನಿವಾಗ ಕರಿ ಪೌಡರ್ನ ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಮಾಡಿರೋಂಥ ಕರಿ ಪೌಡ್ರನ್ನ ಯೂಸ್ ಮಾಡ್ಬೋದು. ಕರಿ ಪೌಡರ್ ಜೊತೆ ಚೆನ್ನಾಗಿ ಎಲೆಕೋಸು ಮಿಕ್ಸ್ ಆಗಬೇಕು. ಇವಾಗ ಚೆನ್ನಾಗಿ ಬೆಂದಾದಮೇಲೆ ಲಾಸ್ಟಲ್ಲಿ ನಾನು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕಿ ಜಸ್ಟ್ 1 ನಿಮಿಷ ಫ್ರೈ ಮಾಡಿದ್ರೆ ಸಾಕು, ಆಮೇಲೆ ಆಫ್ ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಕಾಯಿ ತುರಿ. ಇವಾಗ ಎಲೆಕೋಸು ಪಲ್ಯ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ, ಸಿಂಪಲ್ಲಾಗಿ ಬೇಗ ಮಾಡ್ಬೋದು.